ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೆ ತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೆ. ಒಂದ್ ಮುತ್ತು ಕೊಡ್ತೀನಿ ಅನ್ನೋ ಮಕ್ಕಳಿಗೆ ಎಷ್ಟಾಗತ್ತೆ ಅನ್ನೋದು ಲೆಕ್ಕ ಇರಲ್ಲ. ಒಂದೇ ಒಂದು ರೊಟ್ಟಿ ತಿನ್ನು ಅಂತ ಹೇಳಿ 3-4 ರೊಟ್ಟಿ ಹಾಕೋ ತಾಯಿಗೆ ಮಕ್ಕಳು ಎಷ್ಟು ರೊಟ್ಟಿ ತಿಂತಾರೆ ಅನ್ನೋ ಲೆಕ್ಕ ಇರಲ್ಲ. ಈ ತಾಯಿ ಮಕ್ಕಳ ಸಂಬಂಧ ಒಂಥರ ಚಂದ. ಅಬ್ಬಾ, ನಂಗೆ ಇವಾಗ ಫುಲ್ ಜೋಶ್ ಬಂತು. ಇದೇ ಖುಷಿಲಿ ನಮ್ಮ ಮದರ್ನ ಹೆಂಗ್ ರೆಡಿ ಮಾಡ್ಬೇಕು ಅಂದ್ರೆ ಈ ಬಾಹುಬಲಿ ಪಿಕ್ಚರ್ ಅಲ್ಲಿ ಶಿವಗಾಮಿ ಕಾಣಿಸೋಂಗ್ ಕಾಣಿಸ್ಬೇಕು. ಅದೇ ಅವರು ಅಯ್ಯೋ, ಅದು ಈ ಬಾಹುಬಲಿಲಿ ರಮ್ಯಾ ಕೃಷ್ಣ ಮೇಡಮ್ ಇದಾರಲ್ಲಮ್ಮ, ಅವರು. ಬೇಡ ಕಣವ, ಅದೆಲ್ಲ ಈ ಹಳ್ಳಿ ಹೆಣ್ಮಕ್ಳಿಗೆ ಚೆನ್ನಾಗಿ ಕಾಣಕ್ಕಿಲ್ಲ. ನಮ್ಗೇನೇ ಇದ್ರು ಬೆಣ್ಣೆಯಲ್ಲಿ ಅರ್ಶಿನ ಬೆರೆಸಿ ಮುಖಕ್ಕೆ ಹಚ್ಕೊಂಡ್ರೆ ಮುಖ ಪಳಪಳ ಅಂತ ಹೊಳಿತದೆ. ಅದು ಅಲ್ಲದೆ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮನೆ ಶೃಂಗಾರ. ಆಯ್ತು ಅತ್ತೆ, ನಿಮ್ಗೆ ಯಾವ್ದು ಇಷ್ಟ ಅಲ್ವೋ ಅದು ಬೇಡವೇ ಬೇಡ. ನಿಮ್ಗೆ ಹೆಂಗ್ ರೆಡಿ ಆಗ್ಬೇಕು ಅನ್ಸುತ್ತೋ ಹಂಗೆ ರೆಡಿ ಆಗಿ ಆಯ್ತಾ, ನಾನು ಅವ್ರಿಗೆ ಹೇಳ್ತೀನಿ. ಆದ್ರೆ ನಮ್ಮ ಮದರ್ ಮಾತ್ರ ಈ ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟು, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ತರ ಕಾಣ್ಬೇಕಷ್ಟೇ. ಅಮ್ಮ ಎಲ್ಲ ರೆಡಿ ಇದೆ, ಬನ್ನಿ. ಅತ್ತೆ ಹೋಗ್ ಬನ್ನಿ. ಹೋಗಿ ಅತ್ತೆ, ಹೋಗಿ ಬನ್ನಿ. ಗುಂಡು, ಮನೇಲೆಲ್ಲ ಓಕೆನಾ? ಹ್ಞೂ ಅದ್ಕೆ ನಾನು ನನ್ನ ಗಂಡ ಅಂತೂ ಈ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ತರ ಇದೀವಿ. ಮಾವನ್ ಬಗ್ಗೆ ಅಂತೂ ಕೇಳಲೇಬೇಡಿ, ಫುಲ್ ಚಿಲ್ಲು. ಅತ್ತೆ ಬಗ್ಗೆ ಅವರು ನಂಗೆ ಇವಾಗ ಡ್ಯೂಡು. ನಿಜನಾ? ಹ್ಞೂ ಅದ್ಕೆ. ನಮ್ಮನೆ ಫೋಟೋಲಿರೋ ಮಾಕಳವನ್ ತರನೇ ಕಾಣ್ತಾ ಇದ್ಯಾ. ಎಲ್ಲ ಮಕ್ಕಳಿಗೂ ಅವ್ರವ್ರ ತಾಯಿ ಅಂದ್ರು ದೇವಿ ತರನೇ ಕಾಣಿಸೋದು. ಅಮ್ಮ, ನಾನು ನಿಂಗೇನೋ ಒಂದು ಹೇಳ್ತೀನಿ. ನಾನೇನೋ ನಿನ್ನ ಒಪ್ಕೊಂಡಿದ್ದೀನಿ, ಆದರೆ ಬೇರೆ ಯಾರು ನಿನ್ನ ಒಪ್ಕೊಂಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಎಲ್ಲರೂ ಒಂದಲ್ಲ ಒಂದಿನ ನಿನ್ನ ಖಂಡಿತ ಒಪ್ಕೋತಾರೆ. ಅವರೆಲ್ಲ ನಿನ್ನ ಬಗ್ಗೆ ಕೇಳಿದಾರಷ್ಟೇ. ಆದರೆ ನಿನ್ನ ಜೊತೆ ಇದ್ದು ಸ್ವತಃ ನಿನ್ನ ಪ್ರೀತಿನ ಅನುಭವಿಸಿರೋಳು ನಾನೊಬ್ಳೆ. ಅದಕ್ಕೆ ನಂಗೆ ನೀನೇನು ಅಂತ ಗೊತ್ತು. ನಾನು ನಿನ್ನ ಒಪ್ಕೊಂಡಿದ್ದೀನಿ. ಇನ್ನು ಮುಂದೆ ಅವ್ರ ಜೊತೆನೂ ಎಲ್ಲ ಇರ್ತೀಯಲ್ಲ, ಅವ್ರಿಗೂ ನೀನೇನು ಅಂತ ಅರ್ಥ ಆಗತ್ತೆ. ಖಂಡಿತ ಒಂದಲ್ಲ ಒಂದಿನ ಒಪ್ಕೋತಾರಮ್ಮ. ಅದು ಅಲ್ಲದೆ ಇನ್ನೊಂದು ಮಾತಮ್ಮ, ಅಣ್ಣ ನಿನ್ನ ಜೊತೆ ಸ್ವಲ್ಪ ಖಾರವಾಗಿ ಮಾತಾಡ್ತಾನೆ ಅಂತ ಬೇಜಾರು ಮಾಡ್ಕೋಬೇಡ. ನೀನು ನಮ್ಮ ಮನೇನ ಅದು ಯಾಕೆ ಬಿಟ್ಟು ಹೋದೆ ಅಂತ ನಂಗೆ ಗೊತ್ತಿಲ್ಲ, ನಾನು ಕೇಳೋದೂ ಇಲ್ಲ. ಆದರೆ ನೀ ಹೋದ್ಮೇಲೆ ನಮಗೆಲ್ಲ ತುಂಬಾ ತೊಂದರೆ ಆಯಿತು. ಆದರೆ ಅದು ಯಾವ ತೊಂದರೆನೂ ನಮಗೆ ಸೋಗದೇ ಇರೋ ಹಾಗೆ ಅಣ್ಣ ತುಂಬ ಜೋಪಾನವಾಗಿ ಬೆಳೆಸಿದ್ದಾನೆ. ನಾವೆಲ್ಲರೂ ಅಣ್ಣನ ನೆರಳಲ್ಲೇ ಬೆಳೆದಿದ್ದೀವಮ್ಮ. ಆದರೆ ಆ ಎಲ್ಲ ತೊಂದರೆನೂ ಅಣ್ಣನೇ ಅನುಭವಿಸಿದ್ದಾನೆ. ತುಂಬ ಕಷ್ಟಪಟ್ಟಿದ್ದಾನಮ್ಮ. ಅದಕ್ಕೆ ನಿನ್ನ ಮೇಲೆ ಸ್ವಲ್ಪ ಸಿಟ್ಟಿರ್ಬೋದೇನೋ, ಸ್ವಲ್ಪ ಖಾರವಾಗಿ ಮಾತಾಡ್ತಾನೆ. ನೀನು ಅದಕ್ಕೇನು ಬೇಜಾರು ಮಾಡ್ಕೋಬೇಡ. ಅವನಿಗೂ ಒಂದಲ್ಲ ಒಂದಿನ ಅರ್ಥ ಆಗತ್ತೆ, ಎಲ್ಲ ಸರಿ ಹೋಗತ್ತಮ್ಮ. ಇಲ್ಲ ಕಂದ, ಖಂಡಿತ ಇಲ್ಲ. ನೋಡಿದ್ರ ಅತ್ತೆ, ನಿಮ್ಮ ಮಗಳು ಲೋಕಜ್ಞಾನಿ ಆಗ್ಬಿಟ್ಟಿದ್ದಾಳೆ. ಪಾರು, ಎಷ್ಟೇ ಆಗಲಿ ಇವಳು ನನ್ನ ಕಂದ. ನನಗೆ ಶಾಸ್ತ್ರಕ್ಕೆ ಹೂ ತರೋದಕ್ಕೆ ಹೇಳಿದ್ದಾರೆ, ನಾನು ಹೋಗಿ ತಂದುಬಿಡ್ತೀನಿ.
ನೋಡ್ಲಿಲ್ಲ. ಯಾರು ನೋಡಿಲ್ಲ. ಸೋಮೇಗೌಡ್ರು ಯಾಕೆ ನೋಡ್ಬಿಟ್ರು? ಅಯ್ಯಯ್ಯೋ ಅಯ್ಯಯ್ಯೋ, ವೀರಭದ್ರಯ್ಯನವರು ಶಿವಣ್ಣ ಅವ್ರ ಅಮ್ಮನ್ ಕಾಲಿಗೆ ಬಿದ್ರು. ಹಿಡ್ಕೊ ಹೋಗಿ. ಗೌಡ್ರೆ ವೀರಭದ್ರ, ಬರೀ ಇವತ್ತು ನನ್ನ ಕಾಲಿಗೆ ಬಿದ್ದಿದ್ದ ಸುದ್ದಿ ಹೊರಗಡೆ ಹೋಯ್ತು ಅಂತಲೇ ಇಷ್ಟೊಂದು ಗಾಬರಿ ಆಗಿದೆಯಲ್ಲ. ಇನ್ನು ಊರ್ ಜನರ ಮುಂದೆ ನಿನ್ನ ಮುಖವಾಡ ಕಳಚಿ ನನ್ನ ಕಾಲಿಗೆ ಬೀಳ್ತಿಯಲ್ಲ, ಅವಾಗೇನಾಗತ್ತೆ ನಿನಗೆ? ಗೌಡ್ರೆ ತಕ್ಕಳಿ. ಏನ್ ಗೌಡ್ರೆ, ಒಳ್ಳೆ ಸಣ್ಣ ಮಗಿ ಆಡ್ದಂಗೆ ಆಡ್ತೀರಾ ನೋಡಿ. ಈ ವಿಷಯನ ಯಾರಿಗೂ ಹೇಳ್ಬೇಡಿ. ಯಾವ ವಿಷಯ? ನೀವ್ಯಾರು? ನಾನ್ಯಾರು ಗೊತ್ತಾಯ್ತಿಲ್ಲ. ಹಂಗೆ ಅಂತೀರಾ ಅಂದ್ರೆ ಈ ವಿಷಯ ನಿಮಗೆ ಗೊತ್ತೇ ಇಲ್ಲ? ನಾನು ಏನೂ ನೋಡೇ ಇಲ್ಲ ಅಂತ ಹೇಳ್ತಿದ್ದೀರಾ? ಅನ್ನಿ ಗೋಡೆ ಬಾತೆ. ಇದು ನಮ್ಮ ಗೌಡ್ರು ಅಂದ್ರೆ ನೀವೇ. ಚಂಟಳೆ, ನೀವೇನು ಯೋಚನೆ ಮಾಡಬೇಡಿ. ಗೌಡ್ರು ಸುಮ್ಕೆ ತಮಾಷೆಗೆ ಹೇಳೋರೆ. ಬನ್ನಿ ನೀವು. ಕೈ ಯಾಕೋ ಎತ್ತಕ್ಕೆ ಆಗ್ತಿಲ್ಲ. ಇರಿ ತೈಲ ತತ್ತೀನಿ.